ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ, ನಾನು ಇವತ್ತು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಸೊಸೆ ಸ್ವಲ್ಪ ಬ್ಯುಸಿ ಇದ್ದಾಳೆ. ಅವಳ ಹೊರಗಡೆ ಏನೋ ಒಂಚೂರು ಅರ್ಜೆಂಟ್ ಕೆಲಸ ಇದೆ. ಅದು ಏನು ಕೆಲಸ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು. ಇವಾಗ ಹೇಳಿದ್ರೆ ರಿವೀಲ್ ಆಗಿಬಿಡತ್ತೆ. ಅವಳು 15 ಡೇಸು ಇಲ್ಲ 10 ಡೇಸ್ ಅವಳು ಫುಲ್ ಬ್ಯುಸಿ ಇರ್ತಾಳೆ. ಆಮೇಲೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ಕೊತಾಳೆ. ಇವತ್ತು ಮನೇಲಿ ನಮ್ಮ ಪಾಪು ಇರಲಿಲ್ಲ. ಪಾಪು ಹೊರಗಡೆ ಹೋಗಿದ್ಲು. ಮನೇಲಿ ಯಾರೂ ಇಲ್ಲ. ಹಂಗಾಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಮಧ್ಯಾಹ್ನ ಅಡುಗೆಗೋಸ್ಕರ ಮೂಲಂಗಿ ಸಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ನಿಮ್ಮ ಜೊತೆ ಅಡುಗೆ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಮಧ್ಯಾಹ್ನ ಏನೇನು ಅಡುಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ನಾನು ಮೂಲಂಗಿ ಅಂದರೆ ಮೂಲಂಗಿ ಒಂದೇ ಹಾಕಲ್ಲ ಫ್ರೆಂಡ್ಸ್. ಮೂಲಂಗಿ ಜೊತೆ ಒಂದು ಕ್ಯಾರೆಟು, ಮುಳುಗಾಯಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅದನ್ನು ನೀವು ಫಸ್ಟೇ ವೀಡಿಯೋದಲ್ಲಿ ಹೇಳಿದ್ದೀನಿ. ನಾನು ತರಕಾರಿ ನಾನು ಅಂತ ನನ್ನ ಮಗನೂ ತಿನ್ನಲ್ಲ. ಹಂಗಾಗಿ ನಾನೇನು ಮಾಡಿಬಿಡ್ತೀನಿ, ಎಲ್ಲ ಬೇಳೆ ಜೊತೆ ಸ್ಮ್ಯಾಶ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಕೆಮ್ಮು ಶೀತ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಎಕ್ಕೆ ಗಿಡದಲ್ಲಿ ಎಲೆ ಇರುತ್ತಲ್ಲ, ಯೆಲ್ಲೋ ಕಲರ್ ಆಗಿರುತ್ತಲ್ಲ, ಅದು ಉದ್ರೋಗೋ ಟೈಮಲ್ಲಿ ಯೆಲ್ಲೋ ಕಲರ್ ಆಗಿರುತ್ತಲ್ಲ, ಆ ಎಲೆನ ಚೆನ್ನಾಗಿ ಹೀಟ್ ಮಾಡಿದ್ದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಜೇನುತುಪ್ಪ ತಗೊಂಡು ನೆಕ್ಕಿದ್ರೆ ತುಂಬ ಚೆನ್ನಾಗಿ ಕೆಮ್ಮು ಬೇಗ ಕಮ್ಮಿ ಆಗುತ್ತೆ. ಆಮೇಲೆ ಶೀತ ಅಂತ ಸೀನ್ ಬರ್ತಾ ಇರೋದೆಲ್ಲ ಕಮ್ಮಿ ಆಗುತ್ತಂತೆ ಫ್ರೆಂಡ್ಸ್. ನಾನು ಟ್ರೈ ಮಾಡಿದ್ದೀನಿ, ನನಗೆ ಕಮ್ಮಿ ಆಗಿದೆ. ಆ ವಿಡಿಯೋನ ಹೆಂಗೆ ಮಾಡೋದಂತ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ಟ್ರೈ ಮಾಡಿದೆ. ಇದನ್ನು ನನ್ನ ಮಗ ಇದ್ದಾರಲ್ಲ, ಅವ್ರ ಟೀಚರ್ ಹೇಳಿದ್ದು, ಟ್ರೈ ಮಾಡಿ ಕಮ್ಮಿ ಆಗಿದೆ ಅಂತ. ಅವರು ಟ್ರೈ ಮಾಡಿದ್ರಂತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಎಕ್ಕೆ ಗಿಡದ ಎಲೆ ಅದನ್ನು ಸ್ವಲ್ಪ ಯೆಲ್ಲೋ ಕಲರ್ ಆಗಿರುತ್ತಲ್ವ, ಆ ಎಲೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ರೆ ಒಂಥರ ಬ್ಲ್ಯಾಕ್ ಕಲರಲ್ಲಿ ಆಗುತ್ತೆ. ಆ ಪೌಡ್ರನ್ನ ನೀವು ಹಂಗೆ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಜೇನುತುಪ್ಪದಲ್ಲಿ ಅದರೊಳಗೆ ಒಂದು ಸ್ವಲ್ಪ ನಾಲಿಗೆ ಮೇಲೆ ನೆಕ್ಕೋಬೇಕು. ಮಕ್ಳಿಗಾಗಲಿ ಸರಿ, ದೊಡ್ಡವ್ರಿಗಾದ್ರೂ ಸರಿ, ಕೆಮ್ಮು ಬೇಗ ಕಮ್ಮಿ ಆಗತ್ತೆ ಅಂತ ಹೇಳಿದ್ರು. ನನಗೂ ತುಂಬ ಕೆಮ್ಮಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್. ಮಧ್ಯಾಹ್ನ ಟೈಮಲ್ಲಿ ಜಾನು ಇದ್ದರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಫ್ರೆಂಡ್ಸ್. ಜಾನು ಇಲ್ಲ ಅಂತ ಹೇಳಿದ್ರೆ ಹೆವಿ ಬೋರು. ನನ್ನ ಮಗನೂ ಶಿವಮೊಗ್ಗ ಹೋಗಿದ್ದಾನೆ ಬಟ್ಟೆ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಮಾಡೋದು ಒಬ್ಳಿಗೆ ಅಂತ ಹೇಳ್ಬಿಟ್ಟು ನೈಟಿಗೂ ಸೇರಿಸಿ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆನ್ನೆ ಮಾಡಿದ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಲೈಕ್ಗಳು ಮಾಡಿ. ಮತ್ತು ನಾನು ಪ್ರೇಯರ್ ಮಾಡೋದು ನಿಲ್ಲಿಸಿಲ್ಲ, ಪ್ರೇಯರ್ ಮಾಡ್ತಾನೆ ಇದ್ದೀನಿ. ಅಂದರೆ ಸೊಸೆ ಬ್ಯುಸಿ ಇರೋದ್ರಿಂದ ಯಾವ ವಿಡಿಯೋಗಳನ್ನೂ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಸಣ್ಣ ಪುಟ್ಟದಂಗೆ ನಾನೇ ಮಾಡಿ ಕಲಿತಾ ಇದ್ದೀನಿ. ಅವಳೊಂದು 10 ಡೇಸ್ ಆದಮೇಲೆ ಇಬ್ಬರು ಸೇರಿ ಒಳ್ಳೆ ವೀಡಿಯೋಸ್ ಮಾಡಿ ನಿಮಗೆ ಹಾಕ್ತೀವಿ ಫ್ರೆಂಡ್ಸ್. ಇವತ್ತು ನನ್ನ ಮಗ ಮನೇಲಿದ್ದ, ಹಂಗಾಗಿ ಅವನು ಇವತ್ತು ಮ್ಯಾಗಿ ಮಾಡಿದ. ಇವಾಗ ಫ್ರೆಂಡ್ಸ್ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕೋಸಿತ್ತು, ಅದಕ್ಕೆ ಕೋಸು ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಅಂತ ಮಾಡಿಸ್ತಾ ಇದ್ದೀನಿ. ಕೋಸು ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಕೋಸು ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತಾ ಫ್ರೆಂಡ್ಸ್? ಹೇಳಿ, ಕಮೆಂಟ್ ಮಾಡಿ. ಮಳೆ ನಿಮ್ಮ ಕಡೆ ಎಲ್ಲ ಜಾಸ್ತಿ ಇದೆಯಾ ಫ್ರೆಂಡ್ಸ್? ನಮ್ಮ ಕಡೆ 2 ದಿವಸದಿಂದ ಸ್ವಲ್ಪ ಪರವಾಗಿಲ್ಲ. ನಮ್ಮದು ಭದ್ರಾವತಿ. ಒಂದು 2 ದಿವಸದಿಂದ ಪರವಾಗಿಲ್ಲ, ಮಳೆ ಕಮ್ಮಿ ಇದೆ. ಬಟ್ಟೆ ಒಣಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ಮು. ಮನೆ ಒಳಗೆಲ್ಲ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀವಿ. ಬಟ್ಟೆ ಆದರೂ ಬಿಸಿಲಲ್ಲಿ ಒಣಗ್ದಂಗೆ ಒಣಗಲ್ಲ ಅಲ್ವಾ ಫ್ರೆಂಡ್ಸ್? ಒಂಥರ ಮುಗಿ ವಾಸನೆ ಬಂದಂಗೆ ಬರುತ್ತೆ. ಅದಕ್ಕೆ ನಾನು ಗಾಳಿಲೇ ಹಾಕ್ಬಿಟ್ಟಿರ್ತೀನಿ. ಆದಷ್ಟು ಬೀರುವಿರೋ ಬಟ್ಟೆ ತೆಗಿಯಲ್ಲ. ಏನು ಹೊರಗಡೆ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀವೋ ಅದೇ ಯೂಸ್ ಮಾಡ್ತೀವಿ. ಮತ್ತು ಎಲ್ಲ ಬಟ್ಟೆನೂ ಸ್ಮೆಲ್ ಬಂದಂಗೆ ಆಗ್ಬಿಡತ್ತಲ್ಲ, ಹಂಗಾಗಿ. ನೋಡಿ ಫ್ರೆಂಡ್ಸ್, ನಾವು ಬಟ್ಟೆ ಎಲ್ಲ ಹಾಕೊಂಡಿದ್ದೀವಿ, ಒಳಗಡೆನೇ ಹಾಕೊಂಡಿದ್ದೀವಿ, ಬಟ್ಟೆ ಎಲ್ಲೂ ಹೊರಗಡೆ. ಇವಾಗ ಕುಕ್ಕರ್ ಎಲ್ಲ ಕೂಗಾಯಿತು, ಕೋಸು ಹೆಚ್ಚಾಯಿತು, ಕೋಸು ಬೇಯ್ತಾ ಇದೆ ಆಲ್ರೆಡಿ. ಅಡುಗೆ ಕೆಲಸ ಆಗ್ತಾ ಇದೆ. ಹಂಗೆ ನಾನು ನಿಮ್ಮ ಜೊತೆ ವ್ಲಾಗ್ ಮಾಡಿಕೊಂಡು ಅಡುಗೆನೂ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಬಂದು ಇವಾಗ ಕಾಲೇಜ್ಗೆ ಹೋಗಕ್ಕೆ ಶುರು ಮಾಡಿದ್ದೀರಾ. ಮಕ್ಕಳು ದಯವಿಟ್ಟು ಓದೋ ಕಡೆ ಮಾತ್ರ ಗಮನ ಕೊಡಿ. ಅಪ್ಪ ಅಮ್ಮನ ಕನಸು ತುಂಬ ತುಂಬ ದೊಡ್ಡದಿರುತ್ತೆ. ನನ್ನ ಮಗನಿಗೂ ಅಷ್ಟೇ ಹೇಳೋದು, ಬೇರೆಯವ್ರ ಮಕ್ಳಿಗೂ ಅಷ್ಟೇ ಹೇಳೋದು. ದಯವಿಟ್ಟು ಓದೋ ಕಡೆ ಗಮನ ಕೊಡಿ. ನಾವೆಲ್ಲ ಓದ್ದಲ್ಲೇ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ನೀವು ಓದ್ರಿ,
ಓದಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವು ಆಮೇಲೆ ಏನಾದರೂ ಮಾಡಿದ್ರೆ ನಡೆಯುತ್ತೆ. ದಯವಿಟ್ಟು ಓದೋ ಕಡೆ ಜಾಸ್ತಿ ಫೋಕಸ್ ಕೊಡಿ ಮಕ್ಕಳು. ಓದೋದು ಬಿಟ್ಟು ಬೇರೆ ಆ ಕಡೆ ಈ ಕಡೆ ಗಮನ ಕೊಟ್ವಿ ಅಂದರೆ ಲೈಫು ನಮ್ಮದು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಓದೋ ಕಡೆ ಮಾತ್ರ ಗಮನ ಕೊಟ್ಟರೆ ನಮ್ಮ ಲೈಫು ತುಂಬ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಂದೆ ತಾಯಿಗೂ ಅದೇ ಇಷ್ಟ ಇರುತ್ತೆ ಅವ್ರವ್ರ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ನಾನು ಎಲ್ಲ ಮಕ್ಳಿಗೋಸ್ಕರನೂ ಪ್ರೇಯರ್ ಮಾಡ್ತಾ ಇರ್ತೀನಿ. ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಸ್ಕೋರ್ ತೆಗಿಬೇಕು. ಈಗಂತೂ ಮಕ್ಕಳು ಅದು ಇದು ಅಂದ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾರೆ. ಅದೆಲ್ಲ ನೋಡ್ತಿದ್ರೆ ಭಯ ಆಗುತ್ತೆ. ಮಕ್ಳಿಗೆ ದಯವಿಟ್ಟು 18, 20 ಆಗೋ ತನಕ ಬೈಕ್‌ಗಳನ್ನ ಕೊಡಬೇಡಿ. ಏನಕ್ಕೆ ಅಂದರೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ನನಗದು ನೋಡಿ ತುಂಬ ಬೇಜಾರಾಯಿತು. ಆ ಹುಡುಗನ ತಂದೆ ತಾಯಿ ಪಾಪ ಎಷ್ಟು ಕಷ್ಟದಲ್ಲಿರ್ತಾರೋ ಏನೋ ಆ ಮಗುನ ನೋಡ್ಕೊಂಡು ನನಗದು ಇದು ನೋಡೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್. ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ, ಗಾಡಿ ಎಲ್ಲ ಕೊಡಬೇಡಿ. ಅವ್ರಿಗೊಂದು 20 ಆಗಲಿ, ಒಂದು ಗಾಡಿ ಹಿಡಿಯೋ ಕೆಪಾಸಿಟಿ ಬರಲಿ, ಅವಾಗ ಕೊಡಿ ಮಕ್ಕಳಿಗೆ. ನಾನು ನನ್ನ ಮಗನಿಗೆ ಇಲ್ಲಿಂದ ಅಂಗಡಿಗೂ ಸಣ್ಣ ಇಲ್ಲಿ ಮುಂದೆ ಒಂದು ಮೇನ್ ರೋಡ್ ಒಂದು ಏರಿಯಾ ಬಿಟ್ಟು ಒಂದು ಲೈನ್ ಬಿಟ್ಟು ಒಂದು ಲೈನಿಗೆ ಅಂಗಡಿಗೆ ಗಾಡಿ ಕೊಡೋಕ್ಕೂ ಹೆದರುತ್ತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದು ಮಕ್ಳನ್ನ ಇಟ್ಕೊಂಡಿರ್ತೀವಿ. ಒಂದು ಮಕ್ಳಿರಲಿ, 2 ಮಕ್ಳಿರಲಿ, ಮಕ್ಕಳು ಮಕ್ಕಳೇ. ಫ್ರೆಂಡ್ಸ್, ಸಾರು ಆಯಿತು, ಪಲ್ಯ ಆಯಿತು, ರೈಸ್ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇವಾಗೆಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಇವಾಗ ಬಂದು ನೋಡಿ ಶಾರನ್ ರಿಸಾ ಬ್ಯುಸಿ ಇದ್ದಾಳೆ ಅಂತ ಹೇಳಿದ್ನಲ್ಲ, ಬಂದಿದ್ದಾಳೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.